ಸೌತ್ ಇಂಡಿಯಾ ಮ್ಯಾನುಫ್ಯಾಕ್ಚರು, Okay. ಮಧುರೈ ತೇನಿಯಲ್ಲಿ. ಬೈಕ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾಟ್ರೆಕ್ಸ್ ಐಕ್ಯಾಟ್ ಅಪ್ರೂವಲ್ ಇರುತ್ತೆ. ಟೋಟಲ್ 6 ಮಾಡಲ್ಸ್ ಇದೆ. ಆ 6 ಮಾಡಲ್ಸು ನಿಮಗೆ ತೋರಿಸ್ತೀನಿ. ಈ ಥರ ಎಲ್ಲ ವೀಕ್ಷಕರು, ಇದು ಕಸ್ಟಮರ್ ಡಿಮ್ಯಾಂಡ್ ಮುಖಾಂತರ ಇದು ತರಿಸಿರೋದು. ಹೊಸ ಮಾಡಲು ಲಾಂಚ್ ಆಗಿರೋದು ಬೈಕ್ ಕಾರ್ಗೋ ಹೆವಿ ಡ್ಯೂಟಿ ಅಲ್ಟ್ರಾ ಸೂಪರ್ ಮಿನಿ ಅಂತ. ಇದು ಮಿನಿ ಸೈಜ್ ಸ್ಮಾಲ್ ವೆಹಿಕಲ್ ಕೇಳ್ತಾರೆ. ಸೊ ಸ್ಮಾಲ್ ವೆಹಿಕಲ್ ಕಸ್ಟಮರ್ಗೋಸ್ಕರ ಪ್ರೊಡಕ್ಷನ್ ಮಾಡಿ ಕೊಟ್ಟಿದ್ದೀವಿ. ಇದು ಫ್ರಂಟ್ ಟು ಬ್ಯಾಕು ಟಿ ವಿ ಎಸ್ ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಓಕೆ. ಫ್ರಂಟ್ ಟು ಬ್ಯಾಕು 10 ಇಂಚಸ್ ಬರುತ್ತೆ. ಫ್ರಂಟು ಡಿಸ್ಕ್ ಬರುತ್ತೆ, ಬ್ಯಾಕು ಡಿಸ್ಕ್ ಬರುತ್ತೆ. ಇವಾಗ ಫಸ್ಟು ಫ್ರಂಟು ಬಂದು ಡ್ರಮ್ ಬರ್ತಾಯಿತ್ತು, ಇವಾಗ ಡಿಸ್ಕ್ ಮಾಡಿಬಿಟ್ಟಿದ್ದೀವಿ. ಡಿಸ್ಕ್ ಇದು ಬ್ಯಾಕ್ ಸೈಡ್ ಬಂದು ಡ್ರಮ್ ಬರುತ್ತೆ. ಡ್ರಮ್ ಈಗ ಮೊದಲಿರೋ ಗಾಡಿಗೆ ಏನು ಡಿಫ್ರೆನ್ಸ್ ಇದೆ ಈಗ? ಸರ್ ಫಸ್ಟ್ ಗಾಡಿ ಬಂದು ಫ್ರಂಟು ಡ್ರಮ್ ಬರ್ತಾಯಿತ್ತು. ಓಕೆ. ಇವಾಗ ಫ್ರಂಟು ಡಿಸ್ಕು ಓಕೆ. ಪ್ಲಸ್ ಫ್ರಂಟು ಬ್ಯಾಸ್ಕೆಟ್ ಬರ್ತಾಯಿತ್ತು. ಬ್ಯಾಸ್ಕೆಟ್ ಬೇಡ ಅಂದರೂ ಬ್ಯಾಸ್ಕೆಟ್ ತೆಗೆದಾಕಿ ಹೆಡ್ಲೈಟ್ ಹಾಕಿದ್ದೀವಿ. ಇದರಲ್ಲಿ ಬಂದು ಆನ್ ಮಾಡಿದ ತಕ್ಷಣ ನಿಮಗೆ ಪಾರ್ಕಿಂಗ್ ಮೋಡ್ ಬರುತ್ತೆ. ಪಾರ್ಕಿಂಗ್ ಮೋಡ್ ಬರುತ್ತೆ. ಬ್ರೇಕ್ ಹಿಡ್ಕೊಂಡ್ಬಿಟ್ಟಿದ ತಕ್ಷಣ ಗಾಡಿ ರಿಲೀಸ್ ಆಗುತ್ತೆ. ಹೋಗ್ತಾ ಇರ್ಬೋದು. ಆಮೇಲೆ ರಿವರ್ಸ್ ಗೇರ್ ಇದೆ. ರಿವರ್ಸ್ ಇದೆ. ಪ್ರೆಸ್ ಮಾಡಿಕೊಂಡು ರಿವರ್ಸ್ ಗೇರು. ಲೆಫ್ಟ್ ಇಂಡಿಕೇಟ್ರು, ರೈಟ್ ಇಂಡಿಕೇಟ್ರು. ಯಾರ ಹತ್ರ ಮಾತಾಡ್ತಾ ಇರೋ ಟೈಮಲ್ಲಿ ಗಾಡಿ ಎಕ್ಸೈಟರ್ ಕೊಟ್ಟರೆ ಮುಂದೆ ಹೋಗಬಾರ್ದು ಅಂದರೆ ಇಲ್ಲಿ ಪಾರ್ಕಿಂಗ್ ಬಟನ್ ಇದೆ. ಪ್ರೆಸ್ ಮಾಡಿದ ತಕ್ಷಣ ಪಾರ್ಕಿಂಗ್ ಬರುತ್ತೆ. ಕ್ರೂಸ್ ಆಪ್ಷನ್ ಇದೆ. ಕ್ರೂಸ್ ಇದೆ ಇದರಲ್ಲಿ. ಕ್ರೂಸ್ ಇದೆ. ಎಕ್ಸೈಟರ್ ಕೊಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಕ್ರೂಸ್ ಆಪ್ಷನ್ ಹೋಗ್ತಾ ಇರುತ್ತೆ. 25 ಹೋಗ್ತಾ ಇರುತ್ತೆ. ಆಮೇಲೆ ಇದು ಆಫ್ ಮಾಡಿಬಿಟ್ಟು ಹ್ಯಾಂಡಲ್ ಲಾಕ್ ಆಗ್ಬೋದು. ಓಕೆ. ಹ್ಯಾಂಡಲ್ ಲಾಕ್ ಆಪ್ಷನ್ನು ಇದೆ. ಪ್ಲಸ್ಸು ಇದು 110 ಕಿಲೋಮೀಟ್ರ್ ಮೈಲೇಜ್ ಹೋಗುತ್ತೆ. LFP PO4 ಬ್ಯಾಟ್ರಿ ಯೂಸ್ ಮಾಡಿರೋದು. ಲೈಫು ತುಂಬ ಜಾಸ್ತಿ ಇರುತ್ತೆ. LFP PO4 ನಾನ್ ಫೈರಬಲ್ ಬ್ಯಾಟ್ರಿ. ಓಕೆ. ಡಿಕ್ಕಿ ಇಲ್ಲಿ ಬರುತ್ತೆ ಇದಕ್ಕೆ? ಸರ್ ಡಿಕ್ಕಿ ಇಲ್ಲಿ ಬರುತ್ತೆ. ಡಿಕ್ಕಿಯಲ್ಲಿ ಓಪನ್ ಮಾಡಿದ್ರೆ ಚಾರ್ಜರ್ ಇದೆ. ಓಕೆ. ಅದನ್ನು ಬೈಕ್ದೆ ಚಾರ್ಜರ್ ಬರುತ್ತೆ. ಮತ್ತು ಬೇರೆ ಆಮೇಲೆ ರಿಮೋಟು 2 ಕೀ ಬರುತ್ತೆ. ರಿಮೋಟಲ್ಲಿ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು ಗಾಡಿನ ಫುಲ್ಲು. ಪ್ಲಸ್ಸು ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾಟ್ರೆಕ್ಸ್ ಐಕ್ಯಾಟ್ ಕಾರ್ಡ್ ಬರುತ್ತೆ. ಬಟ್ ಕಾನೂನು ರೀತಿ ರೂಲ್ಸ್ ಏನಿದೆಯೋ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು. ಸಿಗ್ನಲ್ ಜಂಪ್ ಮಾಡಬಾರ್ದು, ನೋ ಎಂಟ್ರಿ ಹೋಗಬಾರ್ದು, ಹೆಲ್ಮೆಟ್ ಕಂಪಲ್ಸರಿ ಹಾಕ್ಕೊಬೇಕು. ಆಮೇಲೆ ಮ್ಯಾನ್ಯುವಲ್ ಬುಕ್ ಕೊಡ್ತೀವಿ ಕಸ್ಟಮರ್ಗೆ. ಯಾವ ಗಾಡಿ ಅಂತ ಅಲ್ಲೇ ಬರ್ತಿರುತ್ತೆ. ಸರ್ವಿಸ್ ಬರೋ ಟೈಮಲ್ಲಿ ಈ ಬುಕ್ ಎತ್ಕೊಂಬರ್ಬೇಕು. 4 ಸರ್ವಿಸ್ ಫ್ರೀ ಇರುತ್ತೆ. ಲೇಬರ್ ಇರೋಲ್ಲ. ಹುಡುಗರು ಕೆಲಸ ಮಾಡೋದು, ಚಾರ್ಜಸ್ ಮಾಡಲ್ಲ. ವಾಷಿಂಗು, ಪಾಲಿಷಿಂಗು, ಸ್ಟೀಮು, ವೀಲ್ ಅಲೈನ್ಮೆಂಟು, ಚೆಕ್ಕಿಂಗ್ ಎಲ್ಲ ಪರ್ ಸರ್ವಿಸ್ಗೆ 800 ಚಾರ್ಜ್ ಮಾಡ್ತೀವಿ. ಮಿರರ್ ಬರುತ್ತೆ. 2 ಮಿರರು. ಆಮೇಲೆ ಮುಂದೆ ಡಿಸೈನ್ಗೆ ಸ್ಟೈಲ್ಗೆ ಇದು ಬರುತ್ತೆ. ಈ ಥರ ಗಾಡಿ ಇಲ್ಲಿ ಕ್ಯಾಪ್ ಇಲ್ಲಿಗೆ ಬರುತ್ತೆ. ಈಗ ಸರ್ವಿಸ್ ಅಂತ ಹೇಳಿದ್ರಿ, ಸರ್ವಿಸ್ ಎಷ್ಟು ಕಿಲೋಮೀಟರ್ಗೆ ಸರ್ವಿಸ್ ಮಾಡೋದು? ಸರ್ 3000 ಕಿಲೋಮೀಟ್ರ್ 3 ತಿಂಗಳಿಗೆ ಒಂದ್ಸಲಿ ಜನರಲ್ ಸರ್ವಿಸ್ ಇರುತ್ತೆ. 6000 ಕಿಲೋಮೀಟ್ರಿಗೆ ನಾವು ಬ್ರೇಕ್ ಪ್ಯಾಡ್ಸು, ಬ್ರೇಕ್ ಶೂಸ್ ಎಲ್ಲ ಚೇಂಜ್ ಮಾಡ್ತೀವಿ. ಆಮೇಲೆ ಚಾರ್ಜಿಂಗ್ ಎಲ್ಲ ನಿಮಗೆ ಫುಲ್ಲು ಹೆವಿ ಡ್ಯೂಟಿ ಬರುತ್ತೆ. ಕ್ವಾಲಿಟಿ ಇರುತ್ತೆ. ಚಾರ್ಜರ್ಸ್ ಎಲ್ಲ ಪ್ರೀಮಿಯಮ್ ಕ್ವಾಲಿಟಿ. ಇದು ಬೈಕ್ದೇನೆ ಚಾರ್ಜರ್ವೇ ಫುಲ್ಲು 1 ಇಯರ್ ವಾರಂಟಿ ಬರುತ್ತೆ ಚಾರ್ಜರ್ಗೆ. ಮೋಟ್ರಿಗೂ ಕಂಟ್ರೋಲ್ ಚಾರ್ಜರ್ಗೆ 1 ಇಯರ್ ಬರುತ್ತೆ. ಬ್ಯಾಟ್ರಿಗೆ ಬಂದು 3 ಇಯರ್ಸ್ 30,000 ಕಿಲೋಮೀಟ್ರ್ ಬರುತ್ತೆ. 3 ಇಯರ್ಸ್ ಅಥವಾ 30,000. ಇದು 110 ಕಿಲೋಮೀಟ್ರು ಮೈಲೇಜ್ ಬರುತ್ತೆ. ಫಸ್ಟ್ ಗೇರಲ್ಲಿ ಬಾಡಿ ವೆಯ್ಟ್ ಆಫ್ 65 kg. ನ್ಯಾಷನಲ್ ಹೈವೇ ಟೆಸ್ಟೆಡ್ ರಿಪ್. ಸ್ಮಾಲ್ ವೆಹಿಕಲು. ಬನ್ನಿ ಸರ್ ಕೂತ್ಕೊಳ್ಳಿ. ಇರಲಿ. ಇನ್ನು ಮೋಟ್ರಿಗೆಲ್ಲ ಎಷ್ಟು ಕೊಡ್ತೀರಾ? ಮೋಟ್ರಿಗೆ ವಾರಂಟಿ 1 ಇಯರ್ ಸರ್ ಬರುತ್ತೆ. ಅದಕ್ಕೆ 1 ಇಯರ್ ಬರುತ್ತೆ. ಓಕೆ. ಇನ್ನು ಸರ್ವಿಸ್ ಎಲ್ಲ ಫ್ರೀ ಅಂದ್ರೆ ಎಷ್ಟು ಸರ್ವಿಸಿಗೆ ಆದಮೇಲೆ? 4 ಸರ್ವಿಸ್ ಫ್ರೀ ಇರುತ್ತೆ. ಬುಕ್ ಎಲ್ಲ ಇರುತ್ತೆ ಎಲ್ಲ. ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ? ಆಫ್ಟರ್ ಸರ್ವೀಸು 550 ರುಪೀಸ್ ಇರುತ್ತೆ. ಕಮ್ಮಿ ಕೆಲಸ ಇದೆ. ಇನ್ ಕೇಸು ಆಯಿಲ್ ಸೀಲೆಂಟು ಅಂಥದ್ದೆಲ್ಲ ಹೋಗೋದಾದ್ರೆ ಕೆಲಸ ಜಾಸ್ತಿ ಇದ್ದರೆ ಅಪ್ ಟು 1200 ರುಪೀಸ್ ತನಕ ಲೇಬರ್ ಇರುತ್ತೆ. 1200 ತನಕ ಬರುತ್ತೆ. ಲೇಬರ್ ಅಷ್ಟೇ ಬರುತ್ತೆ. ಲೇಬರು ಅಡಿಷ್ನಲ್ ಮೆಟೀರಿಯಲ್ ಹಾಕೋದೆಲ್ಲ ಸಪ್ರೇಟ್ ಚಾರ್ಜ್ ಬರುತ್ತೆ. ಸರಿ, ಹಂಗಾರೆ ಒಂದು ರೌಂಡ್ ಹಾಕ್ಬಿಡೋ ಓಡಿಸ್ಬಿಡಿ. ಹಿಂಗಾರ ರಿವರ್ಸ್ ಗೇರ್ ಸರ್ ಇದು. ರಿವರ್ಸ್. ಓಕೆ. ಬನ್ನಿ. ಬಾಡಿ ವೈಟು 100+ ಇದ್ದೀನಿ. ನೀವು ಎಷ್ಟಿದ್ದೀರಿ ಸರ್ ತೂಕ? ಒಂದು 17 ಕೊಡಿ. ನೋಡಿ ಸರ್ ಹೆಂಗೆ ಹೋಗ್ತಾ ಇದೆ. ನಾರ್ಮಲ್ ವೆಹಿಕಲ್ ಹೆಂಗೆ ಫುಲ್ ಮಾಡುತ್ತೆ ಹಂಗೆ. ಏನು ಚೇಂಜಸ್ ಏನಿಲ್ಲ, ಆರಾಮಾಗಿ ಹೋಗುತ್ತೆ ಸರ್. ನೋಡಿ ಪವರ್ ಹೆಂಗಿದೆ. 25 ಹೆಂಗೆ ಹೋಗ್ತಾ ಇದೆ ನೋಡಿ. ಅಪ್ಪಲ್ಲೆಲ್ಲ ಹಚ್ತೀನಿ, ನೋಡ್ಕೊಳ್ಳಿ ಸರ್. ಇದು ಬೈಕ್ ಕಾರ್ಗೋ ಹೆವಿ ಡ್ಯೂಟಿ ಅಲ್ಟ್ರಾ ಸೂಪರ್ ಮಿನಿ ಅಂತ.
ಎಷ್ಟು ಮೈಲೇಜ್ ಎಷ್ಟು ಲೋಡ್ ಆಗ್ಬೋದು ಅಂತ ಇದೆ ಇದರಲ್ಲಿ? 150 kg ಆಗ್ಬೋದು ಸರ್, ಇನ್ಕ್ಲೂಡಿಂಗ್ ಪರ್ಸನ್ನು. ಇನ್ಕ್ಲೂಡಿಂಗ್ ಪರ್ಸನ್ನು? ಹೌದು, ಇನ್ಕ್ಲೂಡಿಂಗ್ ಪರ್ಸನ್ 150 kgs ನಾವು ರೆಕಮೆಂಡ್ ಮಾಡ್ತೀವಿ ಸರ್. ಏನೆಲ್ಲ ಯೂಸ್ ಆಗುತ್ತೆ ಇದು ಸರ್? ಇದು ಬಿಸ್ನೆಸ್ ಪೀಪಲ್ ಅವ್ರಿಗೆ ಯೂಸ್ ಆಗುತ್ತೆ, ನಾರ್ಮಲ್ ಕೊರಿಯರ್ ಅವ್ರಿಗೆ ಯೂಸ್ ಆಗುತ್ತೆ, ಪೇಪರ್ ಹಾಕೋ ಅವ್ರಿಗೆ ಯೂಸ್ ಆಗುತ್ತೆ, ಆಮೇಲೆ ಪಿಗ್ಮಿ ಕಲೆಕ್ಷನ್ಗೆ ಹೋಗೋಕ್ಕೆ, ನಾರ್ಮಲ್ ಸುತ್ತಾಡೋಕ್ಕೆ. ಇವಾಗ ಪೆಟ್ರೋಲ್ ಎಲ್ಲ ಜಾಸ್ತಿ ಆಗಿದ್ದಕ್ಕೆ ಎಕ್ಸೆಲ್ ಬದಲು ಈ ವೆಹಿಕಲ್ ಯೂಸ್ ಮಾಡಿದ್ರೆ ಅವ್ರಿಗೆ ದುಡ್ಡೆಲ್ಲ ಉಳಿತಾಯ ಆಗುತ್ತೆ. ಇದು ಚಾರ್ಜಿಂಗ್ ಮಾಡಿದ್ರೆ ಎಷ್ಟು ಕರೆಂಟ್ ಯೂಸ್ ಆಗುತ್ತೆ ಸರ್? 2 ಯೂನಿಟ್ಸ್ ಯೂಸ್ ಆಗುತ್ತೆ, 15 ರೂಪಾಯಿ ಚಾರ್ಜಸ್ ಬರುತ್ತೆ ಕರೆಂಟ್ ಅವ್ರಿಗೆ. ಓಕೆ. ಇನ್ನು ಚಾರ್ಜಿಂಗ್ ಎಲ್ಲ ಔಟ್ಸೈಡ್ ಬೇಕಾದ್ರೆ ಮಾಡ್ಕೋಬೋದಾ? ಔಟ್ಸೈಡ್ ಮಾಡ್ಕೊಬೋದು ಸರ್. ಚಾರ್ಜಿಂಗ್ ಯೂನಿಟ್ಸ್ ಎಲ್ಲ ಎಲ್ಲಿರುತ್ತೋ ಗೂಗಲಲ್ಲಿ ನೋಡಿಬಿಟ್ಟು ಅವರು KV ಎಲ್ಲ ಬೇರೆ ಗಾಡಿಗಳು ಮಾಡ್ತಾರಲ್ಲ, ಮಾಡ್ಬೋದಾ? ಮಾಡ್ಬೋದು ಸರ್. ಚಾರ್ಜರ್ ಅವ್ರ ಜೊತೆಯಲ್ಲಿ ತೊಗೊಂಡೋಗ್ಬೇಕು, ಕವರಲ್ಲಿ ಮಾಡ್ಕೊಬೋದು ಸರ್. ಅದು ಮಾಡ್ಬೋದು ನೋಡಿ ಇವಾಗ ಎಷ್ಟು ಅಪ್ ಇದೆ, 25 ಸ್ಪೀಡಲ್ಲೇ ಹೆಂಗೆ ಹತ್ತಾ ಇದೆ ನೋಡಿ. ಅಪ್ಪಲ್ಲ ಇಟ್ ಈಸ್ ಮೋರ್ ದ್ಯಾನ್ 20 ಡಿಗ್ರಿ ಫುಲ್ ಮಾಡ್ತಾ ಇದೆ ನೋಡಿ. ಓಕೆ. ನಾನು 110 kg ಇದ್ದೀನಿ, ನೀವು 70 180 kgs to 200 kgs ಫುಲ್ ಮಾಡ್ತಾ ಇದೆ. ಬಟ್ ನಾವು ಕಸ್ಟಮರ್ಗೆ ಹೇಳೋದೆ 150 kgs. ಓಕೆ. ನಾವು ಕಸ್ಟಮರ್ಗೆ 150 ಅಂದರೆ ಅವರು 200 ತನಕ ಹಾಕ್ತಾರೆ. ಅಂದರೆ ಕಸ್ಟಮರ್ದು ವೆಯ್ಟು ರೈಡರ್ ವೆಯ್ಟು ಸೇರಿಸಿ ಹೇಳಿರೋದು 150? ಹೌದು, ರೈಡರ್ ವೆಯ್ಟು ಮೆಟೀರಿಯಲ್ ಎಲ್ಲ ಸೇರಿಸಿ ನೀವು ಹೇಳಿರೋದು. ಹೌದು. ಏನೋ ಒಂದು 10-20 kg ಹೆಚ್ಚು ಕಮ್ಮಿ ಆದರೆ ಏನು ತೊಂದರೆ ಇಲ್ಲ, ಜಾಸ್ತಿ ಆಗಬಾರ್ದು. ಓಕೆ. ತೋರಿಸ್ಬಿಡ್ತೀನಿ. ಓಕೆ. ನಾವು ಎಸ್ಪೆಷಲಿ ಲೋಡರಲ್ಲಿ ಸ್ಪೆಷಲಿಸ್ಟ್ಗಳು. ಓಕೆ. ಇದು ವೇರಿಯಂಟ್ ಒಂದೇ ಇರೋದು? ವೇರಿಯಂಟ್ಸ್ ಇಲ್ಲಿ ಇಷ್ಟು ಮಾಡಲ್ಸ್ ಇದೆ. ಓಕೆ. ಬಟ್ ಇಲ್ಲಿ ಹಾಕಿರೋ ಪ್ರೈಸಸ್ ಎಲ್ಲ ಹಳೆ ರೇಟು, ಇದೆಲ್ಲ ಇನ್ನೂ ರಬ್ ಮಾಡಿಲ್ಲ, ಎಲ್ಲ ಹೊಸ ರೇಟ್ ಆಗಿದೆ. ಓಕೆ. ಓಕೆನಾ? 5 ಮಾಡಲ್ ಇದೆ ಟೋಟಲು. ಇದೀಗ ಲೋಯೆಸ್ಟ್ ಬಿಟ್ಟಿರೋದು ಇದೆ ಈಗ? ಲೋಯೆಸ್ಟ್ ಅಂದರೆ ಇದೆ ಸರ್, 110 ಕಿಲೋಮೀಟ್ರು. ಪ್ಲಸ್ ಬಜೆಟ್ ಫ್ರೆಂಡ್ಲಿ ಇರುತ್ತೆ, ಕ್ವಾಲಿಟಿ ಇರುತ್ತೆ. ರಿಮೋಟಲ್ಲಿ ಆಫ್ ಆನ್ ಮಾಡ್ಬೋದಲ್ಲ. ಇನ್ನು ಇದು ಬುಕ್ಕಿಂಗ್ ಮಾಡೋದಾದರೆ ಎಷ್ಟು ದಿನ ಬೇಕು ಸರ್? ಇವಾಗ ವೆಹಿಕಲ್ಸು ಇಲ್ಲಿರೋದೆಲ್ಲ ಬುಕ್ಕಿಂಗ್ ಆಗಿರೋದೆ. ಕಸ್ಟಮರ್ ಬುಕ್ ಮಾಡಿದ್ರೆ ಸ್ಟಾಕ್ ಇದ್ದರೆ ಇಮಿಡಿಯೇಟ್ ಕೊಡ್ತೀವಿ, ಇಲ್ಲಾಂದರೆ ಇಟ್ ಟೇಕ್ಸ್ 4 to 7 ವರ್ಕಿಂಗ್ ಡೇಸ್ ಟು ಗಿವ್. ಇದು ತಮಿಳ್ನಾಡು ಸೌತ್ ಇಂಡಿಯಾ ಮ್ಯಾನುಫ್ಯಾಕ್ಚರು, ಮಧುರೈ ತೇನಿಯಲ್ಲಿ. ಬೈಕ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾಟ್ರೆಕ್ಸು ಐಕ್ಯಾಟ್ ಅಪ್ರೂವಲ್ ಇರುತ್ತೆ. ಟೋಟಲ್ 6 ಮಾಡಲ್ಸ್ ಇದೆ. ಆ 6 ಮಾಡಲ್ಸು ನಿಮಗೆ ತೋರಿಸ್ತೀನಿ. ರಿಜಿಸ್ಟ್ರೇಷನ್ ಬೇಕಾಗಿಲ್ಲಲ್ಲ? ನಾನ್ RTOನೂ ಇದೆ, RTOನೂ ಇದೆ ಸರ್. RTO ಮಾಡಲು ಇದೆ, ನಾನ್ RTO ಇದೆ. ಇದೆ. ಹಾಂ. ಈಗ ಈ ಗಾಡಿ ತೋರಿಸಲ್ಲ, ಇದು RTO ಮಾಡಲ್? ನಾನ್ RTO ಸರ್. ಇನ್ಶೂರೆನ್ಸ್ ಏನಾದ್ರು ಇರುತ್ತೆ ಸರ್? ಇನ್ಶೂರೆನ್ಸ್ ಎಲ್ಲ ಬೇಕಾಗಿಲ್ಲ, RTO ಇದ್ರೆ ಮಾತ್ರ. ಓಕೆ. ಇಷ್ಟು ಮಾಡಲಿದೆ. ವೈಕ್ ಕಾರ್ಗೋ ಹೆವಿ ಡ್ಯೂಟಿ ಅಂತ ಎಲ್ಲ ಮಾಡಲ್ ಹೆಸರು. ಇದು CB01 ವೈಕ್ ಕಾರ್ಗೋ ಹೆವಿ ಡ್ಯೂಟಿ. ಇದು ಕಾರ್ಗೋ ಹೆವಿ ಡ್ಯೂಟಿ. ಇದು ಕಾರ್ಗೋ ಮಿಡ್ ಅಂತ. ಇದು ಕಾರ್ಗೋ ಸೂಪರ್ ಮಿನಿ. ಇದು ಸೂಪರ್ ಮಿನಿ ಅಂತ. ಇದು ಕಾರ್ಗೋ ಅಲ್ಟ್ರಾ ಸೂಪರ್ ಮಿನಿ. ಇವಾಗ ಈ ಗಾಡಿ ಓಡಿಸಿದ್ವಲ್ಲ ಈ ಮಾಡಲ್ ಇದು. ಫಸ್ಟು ಬ್ಯಾಸ್ಕೆಟ್ ಬರ್ತಾಯಿತ್ತು, ಇವಾಗ ಬ್ಯಾಸ್ಕೆಟ್ ಬರೋಲ್ಲ. ಹೆಡ್ಲೈಟು ಕಸ್ಟಮರ್ ಕೇಳಿದ್ದಕ್ಕೆ ಹೆಡ್ಲೈಟ್ಸ್ ಬೇಕು ಅಂದರೆ ಹೆಡ್ಲೈಟ್ಸ್ ಹಾಕ್ಬೋದು. ಓಕೆ. ನೀವು ಮೊದಲು ಆ ಥರ ಬರ್ತಿತ್ತು, ಇಲ್ಲೇ ಇದೆಯಲ್ಲ? ಹೌದು, ಬ್ಯಾಸ್ಕೆಟ್ದು. ಇದು ಸ್ವಲ್ಪ ಹೆವಿ ಗಾಡಿ. ಹೌದು, ಇದನ್ನು ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ಬ್ಯಾಸ್ಕೆಟ್ ಬೇಡ ಅಂದರೆ 3800 ಅಡಿಷ್ನಲ್ ಚಾರ್ಜಸ್ ಆಗುತ್ತೆ. ಓಕೆ. ಅದಕ್ಕೆ ಕಂಪ್ನಿ ಕಡೆಯಿಂದನೇ ಬಂದ್ಬಿಡುತ್ತೆ. ಅದು ಕಂಪ್ನಿ ಕಡೆಯಿಂದಲೇ ಬಂದ್ಬಿಡುತ್ತೆ. ಹೌದು. ಓಕೆ ಸರ್, ಇದು ಅಡ್ರೆಸ್ ಒಂದು ಹೇಳ್ಬಿಡಿ, ಎಲ್ಲಿ ಬರುತ್ತೆ ಅಂತ? ರಾಜಾಜಿನಗರ್ 6 ಬ್ಲಾಕ್ ಆಪೋಸಿಟು ದಾಸಾಶ್ರಮ. ಪ್ಲಸ್ ಟೈಮಿಂಗ್ಸ್ ಬಂದು 11 AM to 6:30 PM. ಕಾಂಟ್ಯಾಕ್ಟ್ ನಂಬರ್ 7406124445. ಬನ್ನಿ, ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗ್ತಾಯಿದೆ, ಎಲ್ಲ EV ಕನ್ವರ್ಟ್ ಆಗೋಣ. ಒಳ್ಳೆಯ ಕ್ವಾಲಿಟಿ ವೆಹಿಕಲ್ಸ್ ಇದೆ ಮಾರ್ಕೆಟಲ್ಲಿ, ತುಂಬ ವೆರೈಟೀಸ್ ಇದೆ. ಲೋಡರ್ ಸೆಗ್ಮೆಂಟ್ ಇದೆ ವೆಹಿಕಲ್ಸು, 3 ವೀಲರ್ ಸೆಗ್ಮೆಂಟ್ ಲಗೇಜ್ಗಿದೆ, ಆಮೇಲೆ ಮೊಪೆಡ್ ಸೆಗ್ಮೆಂಟ್ಸ್ ಇದೆ. ಆಮೇಲೆ ಇವಾಗ ಸ್ಕೂಲ್ ಸೀಸನ್ ಓಪನ್ ಆಗೋದಕ್ಕೆ ಮಕ್ಕಳಿಗೆ ಪೆಡಲ್ ಮಾಡಲ್ಸ್ ಎಲ್ಲ ಇದೆ. ಪ್ಲಸ್ಸು ಬೈಕ್ ಮಾಡಲ್ಸ್ ಇದೆ ನೋಡಿ, ಮಲ್ಟಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇದು ಸ್ವಿಗ್ಗಿ ಝೊಮ್ಯಾಟೋ ಎಲ್ಲ ಸ್ವಿಗ್ಗಿ ಝೊಮ್ಯಾಟೊ, ಲೇಡೀಸ್ ಓಡಿಸ್ಬೋದು, ಜೆಂಟ್ಸ್ ಓಡಿಸ್ಬೋದು. ಆಮೇಲೆ ಶಾರ್ಟ್ ಪೀಪಲ್ ಇರ್ತಾರಲ್ಲ, 5 feet 4.5 feet, ನನ್ನ ಗಾಡಿನೇ ಓಡ್ಸೋಕ್ಕಾಗ್ತಾಯಿಲ್ಲ, ನನಗೆ ಗಾಡಿನೂ ಎಲ್ಲೂ ಸಿಗ್ತಾಯಿಲ್ಲ, ಈ ಸ್ಟ್ರೈಟ್ ಗಾಡಿ ಸಿಗ್ತಾಯಿಲ್ಲ ಅಂದರೆ ಈ ಗಾಡಿಗೆ ಬಂದರೆ ಎಲ್ಲ ಲೇಡೀಸ್ಗೂ ಸೂಟ್ ಆಗುತ್ತೆ, ಜೆಂಟ್ಸ್ಗೂ ಸೂಟ್ ಆಗುತ್ತೆ. 4 ಕಲರ್ಸ್ ಇದೆ ಇದರಲ್ಲಿ, 4 ಕಲರ್ಸ್ ಬರುತ್ತೆ ಸದ್ಯಕ್ಕೆ ಅವೈಲಬಲ್. ಕಲರ್ ಇವಾಗ ಎಲ್ಲೋ, ಆಮೇಲೆ ಬೇಬಿ ಪಿಂಕು. ಬನ್ನಿ ನೋಡಿ, ಮಾಡೆಲ್ಸ್ ಎಲ್ಲ ಬುಕ್ ಮಾಡಿ ಕೊಡೋಣ. ಪ್ರೀಮಿಯಂ ಕ್ವಾಲಿಟಿ ವೆಹಿಕಲ್ಸ್ ಇದೆಲ್ಲ ನಿಮಗೆ. ಎಲ್ಲ ವೀಕ್ಷಕರು ಧನ್ಯವಾದಗಳು. ಬನ್ನಿ, ಶೋರೂಮ್ ವಿಸಿಟ್ ಮಾಡಿ.
ರೇಟ್ ಎಲ್ಲ ಜಾಸ್ತಿ ಆಗೋಕ್ಕೆ ಮುಂಚೆ ದಯವಿಟ್ಟು ತೊಗೊಳ್ಳಿ. ಡೈಲಿ ಒಂದೊಂದು ರೇಟ್ ಇರುತ್ತೆ. ಆದಷ್ಟು ಬೇಗ ಇ ವಿ ಬಂದು ಪರ್ಚೇಸ್ ಮಾಡಿ, ಪೊಲ್ಯೂಷನ್ ಫ್ರೀ ಮಾಡಿ ಅಂತ ನಾನು ವಿನಂತಿಸ್ತಿದ್ದೀನಿ ಎಲ್ಲ ವೀಕ್ಷಕರಿಗೂ. ಧನ್ಯವಾದಗಳು.